ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ತೇಜ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಾರ್ಮಿಕರ ಕಾರ್ಡ್ನಿಂದ ಹಲವಾರು ಉಪಯೋಗವಿದೆ. ಈ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸಿದರೆ ಯಾವೆಲ್ಲ ಸೌಲಭ್ಯಗಳು ಸಿಗಲಿವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಕಾರ್ಮಿಕರ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ 60 ವರ್ಷದ ನಂತರ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಪಿಂಚಣಿಯ ಹಣವಾಗಿ ಸರ್ಕಾರ ಉಚಿತವಾಗಿ ನೀಡಲಿದೆ. ಕಾರ್ಮಿಕರ ಗೃಹ ಯೋಜನೆಯಡಿ ಕಾರ್ಮಿಕರು ಸ್ವಂತ ಮನೆಯನ್ನ ನಿರ್ಮಿಸಿಕೊಳ್ಳಲು 2 ಲಕ್ಷದವರೆಗೆ ಮುಂಗಡವಾಗಿ ಸಾಲವನ್ನ ನೀಡುತ್ತದೆ. ಹೆರಿಗೆಯ ಸಮಯದಲ್ಲಿ ಗಂಡು ಮಗು ಜನಿಸಿದರೆ 20,000 ರೂಪಾಯಿಗಳು, ಹೆಣ್ಣು ಮಗು ಜನಿಸಿದರೆ 30,000 ರೂಪಾಯಿಗಳು ಸಹಾಯ ಧನವನ್ನ ನೀಡಲಾಗುತ್ತದೆ. ಕಾರ್ಮಿಕರು ಕೆಲಸ ಮಾಡುವಂತಹ ಸಮಯದಲ್ಲಿ ಸತ್ತು ಹೋದಲ್ಲಿ, ಅಂದರೆ ಮರಣ ಹೊಂದಿದಲ್ಲಿ 5 ಲಕ್ಷ ರೂಪಾಯಿಗಳನ್ನ ಸಹಾಯ ಧನವಾಗಿ ಅಂದರೆ ಉಚಿತವಾಗಿ ಕಾರ್ಮಿಕರ ಇಲಾಖೆಯಿಂದ ನೀಡಲಾಗುವುದು. ಕೆಲಸ ಮಾಡುವ ವೇಳೆ ಶಾಶ್ವತವಾಗಿ ಅಂಗವಿಕಲರಾದರೆ 2 ಲಕ್ಷ ರೂಪಾಯಿಗಳವರೆಗೂ ಸಹಾಯ ಧನವಾಗಿ ನೀಡಲಾಗುತ್ತದೆ. ಭಾಗಶಃ ಶಾಶ್ವತವಾಗಿ ದುರ್ಬಲತೆಯನ್ನ ಹೊಂದಿದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಸಹಾಯ ಧನವಾಗಿ ಸರ್ಕಾರ ನೀಡಲಿದೆ. ಕಾರ್ಮಿಕರ ಮದುವೆ ಅಥವಾ ಅವರ ಮಕ್ಕಳ ಮದುವೆಯ ಸಮಯದಲ್ಲಿ 50,000 ರೂಪಾಯಿಗಳನ್ನ ಕಾರ್ಮಿಕ ಇಲಾಖೆಯಿಂದ ಉಚಿತವಾಗಿ ಸಹಾಯ ಧನವನ್ನ ನೀಡಲಾಗುತ್ತದೆ. ಕಾರ್ಮಿಕರ ಕಾರ್ಡ್ ಪಡೆದಿದ್ದರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡಲು ಉಚಿತವಾಗಿ ಬಸ್ ಪಾಸ್ಗಳನ್ನು ಕೊಡಲಾಗುವುದು. ಕಾರ್ಮಿಕರ ಕಾರ್ಡ್ಗೆ ರಿಜಿಸ್ಟರ್ ಆದಂತಹ ಕಾರ್ಮಿಕರಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುತ್ತದೆ. ನರ್ಸರಿಯಿಂದ ಹಿಡಿದು PhD ಅಂದರೆ ಸ್ನಾತಕೋತ್ತರ ಪದವಿಯ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ 2,000 ರೂಪಾಯಿಗಳಿಂದ ಹಿಡಿದು 20,000 ರೂಪಾಯಿಗಳವರೆಗೂ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನವನ್ನ ಕೊಡಲಾಗುವುದು. ಪ್ರತಿಭಾವಂತ ಮಕ್ಕಳು SSLC ಪರೀಕ್ಷೆಯಲ್ಲಿ 75% ಮಾರ್ಕ್ಸ್ ಅನ್ನ ಪಡೆದರೆ 5,000 ರೂಪಾಯಿಗಳ ಸಹಾಯ ಧನವನ್ನ ಕೊಡಲಾಗುತ್ತದೆ. ಸೆಕೆಂಡ್ PUCಯಲ್ಲಿ 75% ಮಾರ್ಕ್ಸ್ ಅನ್ನ ಪಡೆದರೆ ಅಂತಹ ವಿದ್ಯಾರ್ಥಿಗಳಿಗೆ 7,000 ರೂಪಾಯಿ ಸಹಾಯ ಧನವನ್ನ ನೀಡಲಾಗುವುದು. ಪದವಿ ಕೋರ್ಸ್ಗಳನ್ನ ಮಾಡುವಂತಹ ವಿದ್ಯಾರ್ಥಿಗಳಿಗೆ 75% ಅಷ್ಟು ಮಾರ್ಕ್ಸ್ ಅನ್ನ ಪಡೆದರೆ 10,000 ರೂಪಾಯಿಗಳನ್ನ ಸಹಾಯ ಧನವಾಗಿ ಕೊಡಲಾಗುವುದು. ಸ್ನಾತಕೋತ್ತರ ಪದವಿ ಕೋರ್ಸ್ನಲ್ಲಿ 75% ಮಾರ್ಕ್ಸ್ ಅನ್ನ ಪಡೆದರೆ 15,000 ರೂಪಾಯಿಗಳವರೆಗೂ ಸಹಾಯ ಧನವನ್ನ ನೀಡಲಾಗುತ್ತದೆ. ಹೀಗೆ ಇನ್ನು ಮುಂತಾದ ಹಲವಾರು ಸೌಲಭ್ಯಗಳನ್ನ ಕಾರ್ಮಿಕರ ಕಾರ್ಡ್ ಮಾಡಿಸಿದಂತವರಿಗೆ ಹಾಗೂ ಅವರ ಕುಟುಂಬಗಳಿಗೆ ಈ ಎಲ್ಲ ಸೌಲಭ್ಯ. ಹಾಗಾದ್ರೆ ಕಾರ್ಮಿಕರ ಕಾರ್ಡನ್ನ ಪಡೆಯಲು ಯಾವೆಲ್ಲ ದಾಖಲಾತಿಗಳು ಬೇಕೆಂದ್ರೆ, ಚಾಲ್ತಿಯಲ್ಲಿರುವ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್, ವೋಟರ್ ID ಅಂದ್ರೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್ ಹೊಂದಿರಬೇಕು. ಗುತ್ತಿಗೆದಾರರು ಅಥವಾ ಕಟ್ಟಡ ನಿರ್ಮಾಣ ಮಾಡುವಂತಹ ಮೇಸ್ತ್ರಿಗಳಿಂದ ಪಡೆದಂತಹ ಅರ್ಜಿಯ ನಮೂನೆಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿದಾರನ ಇತ್ತೀಚಿನ 2 ಭಾವಚಿತ್ರಗಳು ಅಂದ್ರೆ 2 ಫೋಟೋಗಳು, ಈ ಎಲ್ಲ ದಾಖಲಾತಿಗಳು ಕಾರ್ಮಿಕರ ಕಾರ್ಡನ್ನ ಪಡೆಯಲು ಕಡ್ಡಾಯವಾಗಿರುತ್ತವೆ. ನೀವು ಕಾರ್ಮಿಕರ ಕಾರ್ಡನ್ನ ಮಾಡಿಸಲು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕೆಂದು ನೋಡೋದಾದ್ರೆ, ನಿಮ್ಮ ಜಿಲ್ಲೆಯಲ್ಲಿರುವ ಅಥವಾ ನಿಮ್ಮ ತಾಲೂಕಿನಲ್ಲಿರುವ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಚೇರಿಯಲ್ಲಿ ಸ್ವತಃ ತಾವೇ ಖುದ್ದಾಗಿ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ CSC ಸೆಂಟರ್ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್, ಈ ಕೇಂದ್ರದಲ್ಲಿಯೂ ಸಹ ಕಾರ್ಮಿಕರ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸರಿ ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತೇನೆ. ಈ ವಿಡಿಯೋವನ್ನ ಪ್ರತಿಯೊಬ್ಬ ಕಾರ್ಮಿಕರು ಅಥವಾ ಕಾರ್ಮಿಕ ಕುಟುಂಬಗಳಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ. ಈ ಯೋಜನೆಯ ಲಾಭವನ್ನ ಪ್ರತಿಯೊಬ್ಬ ಕಾರ್ಮಿಕರು ಪಡೆದುಕೊಳ್ಳಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.